ಎಂಎಂ ಹಿಲ್ಸ್ನಲ್ಲಿ ಹುಲಿಗಳ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಫ್ ಚಕ್ರಪಾಣಿ ವಿರುದ್ಧ ಹಲವು ಆರೋಪಗಳು ಕೇಳಿಬರ್ತಾ ಇವೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಫ್ ಚಕ್ರಪಾಣಿ ವಿರುದ್ಧ ಹಲವು ಆರೋಪಗಳು ಕೇಳಿಬರ್ತಾ ಇವೆ. ಅಧಿಕಾರಿ ನಿರ್ಲಕ್ಷ್ಯದಿಂದಲೇ ಹುಲಿಗಳ ಸಾವಾಗಿದೆ. ಎಂಎಂ ಹಿಲ್ಸ್ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ಬಯಲಾಗ್ತಾ ಇದೆ ಇದೀಗ ಅಧಿಕಾರಿಯ ಒಂದೊಂದೇ ಎಡವಟ್ಟು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಫ್ ಚಕ್ರಪಾಣಿ ವಿರುದ್ಧ ಹಲವು ಆರೋಪಗಳು ಕೇಳಿಬರ್ತಾ ಇವೆ. ಅಧಿಕಾರಿ ನಿರ್ಲಕ್ಷ್ಯದಿಂದಲೇ ಹುಲಿಗಳು ಸಾವಾಗಿವೆ. ಎಂಎಂ ಹಿಲ್ಸ್ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ಅವರ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ. ಒಂದೊಂದೇ ಅವರ ಎಡವಟ್ಟುಗಳು ಇದೀಗ ಬಯಲಾಗ್ತಾ ಇವೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದು ತಾಯಿ ಹುಲಿ ಹಾಗೂ 4 ಮರಿಗಳು ಸಾವನ್ನಪ್ಪಿದ್ದು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಅರಣ್ಯದಲ್ಲಿ ಒಂದು ಸತ್ತ ಹಸುವನ್ನ ಹಾಕಿ ಅದರಲ್ಲಿ ವಿಷಪ್ರಾಶನವನ್ನ ಮಾಡಲಾಗಿತ್ತು. ಆ ಸತ್ತ ಹಸುವಿನ ಮಾಲೀಕ ಯಾರು, ಆ ಸತ್ತ ಹಸುವನ್ನ ಅಲ್ಲಿಗೆ ತಂದು ಹಾಕಿದ್ದು ಯಾರು, ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸಿದ್ರು, ವಿಚಾರಣೆಯನ್ನ ಕೂಡ ನಡೆಸಿದ್ರು. ಅದಾದ ನಂತರ ಕೆಲವು ದನಗಾಹಿಗಳನ್ನ ಸ್ಥಳಕ್ಕೆ ಕರೆತಂದು ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು. ನಂತರ ಮಾದ್ರಾಜು, ನಾಗರಾಜು, ಕೋನಪ್ಪ ಮೂವರನ್ನ ಅರೆಸ್ಟ್ ಮಾಡಲಾಗಿತ್ತು. ಈ ಕೋನಪ್ಪ ಏನಿದ್ದಾರೆ ಅವರು ವಿಷ ತರಲು ಮಾದ್ರಾಜು ಹಾಗೂ ನಾಗರಾಜು ಅವರಿಗೆ ಹೆಲ್ಪ್ ಮಾಡಿದ್ರು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋನಪ್ಪ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು. ನಂತರ ಮೂವರನ್ನ ವಿಚಾರಣೆಯನ್ನ ಕೂಡ ಮಾಡಲಾಗಿತ್ತು. ತನಿಖೆ ವೇಳೆ ಮಾದ್ರಾಜು ಹತ್ಯೆ ವಿಚಾರವನ್ನ ಈಗಾಗಲೇ ಬಾಯ್ಬಿಟ್ಟಿದ್ರು. ನನ್ನ ಹಸುವನ್ನ ಹುಲಿ ಕೊಂದಿತ್ತು, ಹಾಗಾಗಿ ನಾವು ಈ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ವಿ. ಈ ಹಿಂದೆ ಆ ಮಾದ್ರಾಜು ಅವರ ಹಸು ಏನಿತ್ತು, ಕಂಚಿ ಎಂಬ ಹಸು, ಆ ಹಸುವನ್ನ ಹುಲಿ ಹತ್ಯೆಗೈದಿತ್ತು. ಆ ವಿಚಾರವನ್ನ ಮಾದ್ರಾಜು ನಾಗರಾಜು ಎಂಬುವರ ಬಳಿ ಹೇಳ್ಕೊಂಡಿದ್ರು, ಕಣ್ಣೀರನ್ನ ಇಟ್ಟಿದ್ರು. ಇದಕ್ಕೆ ಪ್ರತಿಕಾರವನ್ನ ತೀರಿಸ್ಕೊಳ್ತೇನೆ ಎಂದು ಮಾರ್ಕೆಟ್ನಲ್ಲಿ ಹೋಗಿ ವಿಷವನ್ನ ತಂದು ಆ ಸತ್ತ ಹಸುವಿನ ಮೈ ಮೇಲೆ ವಿಷಪ್ರಾಶನವನ್ನ ಮಾಡಿದ್ರು. ಆ ಹಸುವನ್ನ ತಿಂದು ಇದೀಗ ಒಂದು ಹುಲಿ ಹಾಗೂ ಆ ಹುಲಿಯ 4 ಮರಿಗಳು ಸಾವನ್ನಪ್ಪಿದ್ದು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೂವರನ್ನ ಬಂಧಿಸಲಾಗಿತ್ತು. ಇದೀಗ ಇದರಲ್ಲಿ ಡಿಸಿಎಫ್ ಚಕ್ರಪಾಣಿಯವರ ವಿರುದ್ಧ ಹಲವಾರು ಆರೋಪಗಳು ಕೇಳಿ ಬರ್ತಾ ಇದೆ. ಅವರ ನಿರ್ಲಕ್ಷ್ಯದಿಂದಲೇ ಹುಲಿಗಳು ಸಾವನ್ನಪ್ಪಿವೆ. ಮಲೆಮಹದೇಶ್ವರ ಹಿಲ್ಸ್ ವನ್ಯಧಾಮದ ಡಿಸಿಎಫ್ ಆಗಿರುವಂತಹ ಚಕ್ರಪಾಣಿ ವಿರುದ್ಧ ಇದೀಗ ಹಲವಾರು ಆರೋಪಗಳು ಕೇಳಿ ಬರ್ತಾ ಇವೆ. ಅವರ ಎಡವಟ್ಟುಗಳು ಇದೀಗ ಒಂದೊಂದಾಗಿ ಬಯಲಾಗ್ತಾ ಇದೆ.